ಅದನ್ನು ಪರಿಶೀಲನೆ ಮಾಡ್ತೀವಿ. ರೈಟ್. ಧನಂಜಯ ಸರ್ಜಿ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 524 ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು. ಧನಂಜಯ ಸರ್ಜಿ. ಧನಂಜಯ ಸರ್ಜಿ. ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳು. ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ಅತ್ಯಂತ ನೋವಿನ ಸಂಗತಿ, ಈಗ ತಾನೇ ಡಿಸ್ಕಷನ್ ಆಯಿತು, ಸುಮಾರು 2 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ಬಿಟ್ಟು ನಾವೆಲ್ಲರೂ ಕೂಡಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಜನರ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀವಿ, ಕಾರ್ಯಾಂಗವನ್ನು ಕೊಲ್ತಾ ಇದ್ದೀವಿ. ಆಲ್ಮೋಸ್ಟ್ 3,50,000 ಜನಸಂಖ್ಯೆ ಇದ್ದಾಗ 150 ತಾಲೂಕು ಇದ್ದಾಗ 7,20,000 ಸರ್ಕಾರಿ ನೌಕರರು ಇದ್ರು. ಈಗ 7 ಕೋಟಿ ಜನಸಂಖ್ಯೆ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ತಾಲೂಕು 224ಕ್ಕೆ ಏರಿಕೆ ಆಗಿದೆ. ಆದರೆ ಸರ್ಕಾರಿ ನೌಕರು 5,12,000. ಅಂದರೆ ಹೆಚ್ಚಾಗಬೇಕಾಗಿತ್ತು, ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ. ಸೈನಿಕರೇ ಇಲ್ಲದೆ ಯುದ್ಧವನ್ನು ಹೇಗೆ ಮಾಡೋದು ಅಂತ. ಅನ್ನ, ಅಕ್ಷರ, ಆರೋಗ್ಯ ಇವೆಲ್ಲ ಮೂಲಭೂತ ಹಕ್ಕು. ಊಟ ಹಾಳಾದರೆ 1 ದಿನದ ನಷ್ಟ, ಬೆಳೆ ಹಾಳಾದರೆ 1 ವರ್ಷದ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಎಂಬಂತೆ ಸುಮಾರು 70,000 ವೇಕೆನ್ಸಿ ಇಟ್ಕೊಂಡು ಹೇಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗುತ್ತೆ, ಹೇಗೆ ಒಳ್ಳೆ ಆರೋಗ್ಯವನ್ನು ಕೊಡೋಕ್ಕಾಗುತ್ತೆ? ಮಾನ್ಯ ಇದರೊಳಗೆ ಅವರು ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ. ಹಂಗಾರೆ ಅಗತ್ಯ ಇರಲಿಲ್ವಾ? ಇಷ್ಟು ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡಲಿಲ್ಲ? ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ. ಸುಮಾರು ಅಷ್ಟೊಂದು ಹುದ್ದೆಗಳಿದೆ ಅಂತೇಳಿ ಆಶಾಭಾವನೆಯನ್ನು ಯುವಕರಿಗೆ ಹೇಳಿ ಮರುಭೂಮಿಯ ಮರೀಚಿಕೆ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಒಂದಿನ ಬಂದರೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗೆ ಬಂದರೆ 1 ದಿನ ಆಗೋ ಕೆಲಸ 1 ವಾರ ಆಗುತ್ತೆ. ಕಾರ್ಪೊರೇಷನ್ಗೆ ಹೋದರೆ 1 ದಿನ ಆಗೋ ಕೆಲಸ 1 ತಿಂಗಳಾಗುತ್ತೆ. ಅವ್ರು ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಕಾರ್ಯದರ್ಶಿಯವರಿಗೆ 80% ನೇರ ನೇಮಕಾತಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ. ಹೈಯೆಸ್ಟ್ ವೇಕೆನ್ಸಿ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ. ಇವತ್ತು ಯಾರು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ? ಟೆಂಪ್ರವರಿ ಬೇಸಿಸ್ ಮೇಲೆ ಕಾಂಟ್ರಾಕ್ಟಲ್ ಎಂಪ್ಲಾಯೀಸ್ ಅಂತ ಮಾಡ್ತೀವಿ. ಅವ್ರು ಯಾವ ಮೆರಿಟ್ ಮೇಲೆ, ಯಾವ ಗೈಡೆನ್ಸ್ ಮೇಲೆ ತಗೊಳ್ತಾ ಇದೀವಿ ಅಂತ. ಏಜೆಂಟ್ ಮಾಫಿಯಾ ಆಗಿದೆ. 3 ಲಕ್ಷ ಕಾಂಟ್ರಾಕ್ಟಲ್ ಎಂಪ್ಲಾಯೀಸ್ ಇದ್ದಾರೆ. ಅಂದ್ರೆ ಮಾನ್ಯ ಸಭಾಪತಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಗವರ್ಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅವ್ರು ಹ್ಯಾಂಡಲ್ ಮಾಡೋದಕ್ಕೆ ನಾವು ಕೊಡ್ತಿದೀವಿ ಅಂದ್ರೆ ನನ್ಗೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗೆ, ಈಗ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ತಗೊಂಡಾಗ ವೇತನ ಆಯೋಗದ ಪ್ರಕಾರ ನಾವು ಅವ್ರನ್ನ ಸಂಬಳ ಕೊಟ್ಟಿದೀವ? ಇಲ್ಲ. ಅವ್ರಿಗೆ ಕೊಡ್ತಿರೋ ಸಂಬಳ 12,000. ಪಾಠ ಮಾಡಿ ಅಂತ ಹೇಳ್ತೀರಾ? ಈಗ ಅನ್ಯಾಯ ಯಾಕೆ ಕೊಡಕ್ಕೆ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು, ನಾನು ಕೇಳಬೇಕಂದ್ರೆ ಯಾವಾಗ ಇದನ್ನ ರಿಕ್ರೂಟ್ ಮಾಡ್ತೀನಿ ಅಂತ. ಅಂಕಿ ಅಂಶದ ಪ್ರಕಾರ ಇವತ್ತು ನೀವೇನು ಹೇಳಿದ್ರೆ ಎಷ್ಟು ಅನೌನ್ಸ್ ಮಾಡ್ತೀರಾ, ಯಾವಾಗ, ಈಗ ಈ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅನ್ನೋದು ದಯವಿಟ್ಟು ಹೇಳಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಅಂದರೆ ಪರ್ಮಿಷನ್ ತಗೊಂಡೇ ಬೇಕಾ ಅನ್ನೋದನ್ನ ನಿಜವಾಗ್ಲೂ ಅದನ್ನು ನೋಡಿ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ. ಮತ್ತು ಕಾಂಟ್ರಾಕ್ಟ್ ವೇತನವನ್ನು ಏನು ಕಾಂಟ್ರಾಕ್ಟ್ ವೇತನದಲ್ಲಿ ಅವರಿಗೆ ಅಟ್ಲೀಸ್ಟ್ ವೇತನ ಆಗ ಬೇರೆ ಸಪೋರ್ಟ್ ಎಲ್ಲ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಸ್ಯಾಲ್ರಿನಾರು ಜಾಸ್ತಿ ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ತೇನೆ. ಮುಖ್ಯಮಂತ್ರಿ ಉತ್ತರ. ಮಾನ್ಯ ಸಭಾಪತಿಯವರೇ, ಅವರು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅದು ಅವರ ಅನುಮತಿ ಕಡ್ಡಾಯನಾ ಅಂತಕ್ಕಂಥ ಪ್ರಶ್ನೆ ಅಲ್ವಾ? ಅದರಿಂದ ಉಪ ಪ್ರಶ್ನೆಗಳನ್ನು ಕೂಡ ಹೇಳಿದ್ದೀರಿ ನೀವು. ಈಗ ನಾನು ಈಗಾಗಲೇ ನಿರಾಣಿಯವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ದೀನಿ ನಾನು. ಫೈನಾನ್ಸ್ ಡಿಪಾರ್ಟ್ಮೆಂಟು ಗೊತ್ತಿಲ್ಲದೇನೆ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಸಂಬಳ ಕೊಡಬೇಕಲ್ಲಪ್ಪ. ಅದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಲೇಬೇಕು. ಆದರೂ ಕೆಲವು ಕಡೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು, ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕದಲ್ಲಿ 32,000 ಚಿಲ್ಲರೆ ಹುದ್ದೆಗಳು ಖಾಲಿ ಇದ್ದಾವೆ. 80% ಆಫ್ ದೆಮ್ ನೇರವಾಗಿ ನೀವೇ ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. 80%. ಆಮೇಲೆ ಪ್ರಮೋಷನ್ನು ಕೊಡುವಾಗ ಅವರೇ ಮಾಡ್ಕೋಬೋದು, ಅನುಕಂಪದ ಆಧಾರದ ಮೇಲೆ ಕೊಡ್ತಕ್ಕಂಥದ್ದನ್ನು ಅವರೇ ಮಾಡ್ಕೋಬೋದು. ಆಮೇಲೆ ಆರ್ಥಿಕ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಹುದ್ದೆಗಳನ್ನು ಅವರೇ ಮಾಡ್ಕೋಬೋದು. ಇವೆಲ್ಲ ಮಾಡ್ತಕ್ಕಂಥದ್ದು ಇದೆ. ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಪರ್ಮನೆಂಟ್ ಹುದ್ದೆಗಳನ್ನು ಕೊಡುವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಲೇಬೇಕಾಗ್ತದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅನುಮತಿ ತಗೊಳ್ಳೇಬೇಕಾಗ್ತದೆ. ಕಾರಣ ಯಾಕಪ್ಪ ಅಂತಂದರೆ ಅವ್ರು ಸಂಬಳ ಕೊಡಬೇಕಲ್ಲ.
ಅವ್ರು ಸಂಬಳ ಕೊಡಬೇಕಾಗಿರೋ ಕಾರಣದಿಂದ ಇದನ್ನು ಮಾಡಲೇಬೇಕಾಗ್ತದೆ, ಅದು ಓಲೇಬೇಕಾಗ್ತದೆ, ಅನುಮತಿ ಕಡ್ಡಾಯ. ಮಾನ್ಯ ಸಭಾಧ್ಯಕ್ಷರೇ, ಅವರು ಹೇಳಿದ ಪ್ರಕಾರ, ಮುಖ್ಯಮಂತ್ರಿ ಹೇಳಿದ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ 80% ನೇರ ನೇಮಕಾತಿ ಮಾಡ್ಬೋದು ಅಂತ. ಆದರೂ ಯಾಕೆ ನೇಮಕಾತಿ ಮಾಡಿಲ್ಲ? ಯಾಕೆ ಅಷ್ಟೊಂದು ವೇಕೆನ್ಸಿ ಇದೆ? ಅದ್ರ ಜೊತೆಗೆ ಆಲ್ಮೋಸ್ಟ್ ಅಲ್ಲ, ಈಗ ಆಗಿದೆ, ಉಳಿದಿದ್ದೇವಲ್ಲ, ಯಾಕೆ ಅಷ್ಟೊಂದು ಉಳಿದಿದೆ? ಅದಾದ್ಮೇಲೆ ಒಂದೂವರೆ ವರ್ಷ ಮಾಹಿತಿಗಳ ಪ್ರಕಾರ ಒಳ ಮೀಸಲಾತಿ ಇದ್ದದ್ರಿಂದ ಈಗ ಇತ್ಯರ್ಥ ಆಗಿದೆ. ಈಗ ಕೂಡಲೇ ಮಾಡ್ತಾರೆ. ಕೂಡಲೇ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಎಷ್ಟು ಹಾಕ್ರಿ. ಮಧ್ಯ ಮಧ್ಯ ನಾವು ಕೇಳೋದು ಸರಿಯಲ್ಲ. ನೀವ್ ಯಾಕೆ ಆದ್ರಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಯಾಕಂತಂದ್ರೆ ನೀವು ಬರ್ದು ಕಳಿಸಿ. ಅದಕ್ಕೆ ಒಂದು ಅರ್ಧ ಗಂಟೆ ಸಮಯ ಕೊಡಿ ನಮ್ಗೆ. ಬರೆದು ಕಳಿಸಿ. ಅರ್ಧ ಗಂಟೆ ಚರ್ಚೆ ಕೊಡಿ. ಬರೆದ ಕಳಿಸಿ. ಶಾಂತಾರಾಮ್ ಬದ್ನಿ. ಮಾನ್ಯ ಸಭಾಧ್ಯಕ್ಷರೇ, ಈಗ 1.5 ಲಕ್ಷ ಹುದ್ದೆಗಳು 5 ವರ್ಷದಲ್ಲಿ